ಮನುಷ್ಯ ಎಲ್ಲವನ್ನೂ ಪಡ್ಕೊಂಡಿದ್ದಾನೆ. ಒಳ್ಳೆಯ ವಿದ್ಯೆ, ಆಸ್ತಿ, ಹೆಂಡತಿ, ಮಕ್ಕಳು ಅಂಥವನ್ನ ನೀವು ಹೋಗಿ ಕೇಳಿ ನೋಡಿ, ನೀ ಚೆನ್ನಾಗಿದೆಯಾ ಅಂತ. ಅಯ್ಯೋ ಎಲ್ಲ ಇದೆ, ಆದರೂ ಯಾಕೋ ಬೇಜಾರು ಅಂತ ಹೇಳ್ತಾನೆ. ಹಾಗಾಗಿ ಈ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಒಂದು ಪುಟ್ಟ ಮೆದುಳಿಟ್ಕೊಂಡು ಆ ಮೆದುಳಿಂದನೇ ನಾವು ನಮಗೆ ಏನು ಬೇಕು ಅನ್ನೋದನ್ನು ಅನ್ವೇಷಣೆ ಮಾಡಿಕೊಂಡು ಹೋದಾಗ ಕೊನೆಗೆ ಉತ್ತರ ಸಿಗುತ್ತೆ. ಮನಸ್ಸಿಗೆ ಬೇಕಾದದ್ದು ಆಧ್ಯಾತ್ಮ. ಆಧ್ಯಾತ್ಮ ಅಂದರೆ ನಮ್ಮ ಆತ್ಮದ ಆದಿ, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಈ ಆತ್ಮದ ಒಂದು ಮೂಲ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಮನುಷ್ಯನ ಎಲ್ಲ ಸತ್ವ ಅಡಗಿದೆ. ಇವತ್ತು ದೊಡ್ಡ ದೊಡ್ಡ ಕಂಪನಿಯ CEO ನೋಡಿ, ಸಂಸ್ಕೃತಲ್ಲಿ ಮಾಸ್ಟರ್ಗಳಾಗಿರ್ತಾರೆ, ಎಲ್ಲ ಓದಿರ್ತಾರೆ, ಎಲ್ಲ ತಿಳ್ಕೊಂಡಿರ್ತಾರೆ. ಒಂದು ತಿಂಗಳಿಗೇನೆ ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ಆದರೆ ಒಂದು 10-15 ವರ್ಷ ಆದ ತಕ್ಷಣವೇ ಕೋಟಿ ಕೋಟಿ ದುಡ್ಡುಗಳನ್ನು ಹಾಗೆ ಯಾವುದೋ ಒಂದು ಚಾರಿಟಬಲ್ ಟ್ರಸ್ಟ್ಗೆ ಬರೆದು ಒಬ್ಬ ಸನ್ಯಾಸಿ ಆಗ್ತಾ ಇದ್ದಾರೆ. ಅಂದರೆ ಜೀವನದ ಕಾಲ ಚಕ್ರದಲ್ಲಿ ನಮಗೆ ಬೇಕಾಗಿದ್ದು ಆಧ್ಯಾತ್ಮ. ನೀವು ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಲೌಕಿಕ ಪ್ರಾಪಂಚಿಕ ಸುಖ ದುಃಖಗಳನ್ನು ನೀವು ಅನುಭವಿಸಿದ್ರೂ ಕೂಡ ಕೊನೆಗೆ ನಿಮಗೆ ಶಾಂತಿ ಸಿಗುವುದು ಆಧ್ಯಾತ್ಮದಲ್ಲಿ ಮಾತ್ರ. ಹಾಗಾಗಿ ನಮ್ಮ ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ ಅನ್ನೋಂಥ ಲೋಗೋ ಏನಿದೆಯಲ್ಲ, ಅಲ್ಲಿ ನಿಮಗೆ ಇದಕ್ಕೆಲ್ಲ ಉತ್ತರ ಸಿಗ್ತಾ ಹೋಗ್ತಾ ಇರುತ್ತೆ. ನಮ್ಮ ಚಾನಲಲ್ಲಿ ಕೂಡ ಆಧ್ಯಾತ್ಮಿಕದ ಬಗ್ಗೆ ಬಹಳಷ್ಟು ಒತ್ತುಗಳನ್ನು ಕೊಡ್ತಾ ಇದ್ದೀವಿ. ಸುತ್ತಿ ಬೆಳೆಸಿ ಆಧ್ಯಾತ್ಮಕ್ಕೆ ಬರುವ ಬದಲು ಚಿಕ್ಕ ವಯಸ್ಸಿನಲ್ಲೇ ಆಧ್ಯಾತ್ಮಿಕತೆ ಕಡೆ ಗಮನವನ್ನು ಕೊಟ್ಟಾಗ ಲೌಕಿಕವಾಗೂ ನಾವು ಪ್ರಜ್ವಲಿಸ್ತೀವಿ, ಅಲೌಕಿಕವಾಗಿ ಕೂಡ ಪ್ರಜ್ವಲಿಸ್ತೀವಿ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ಆಧ್ಯಾತ್ಮಿಕ ವಿಷಯವನ್ನು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದಾಗ ನಾನು ಹೇಳಿಕೊಡುವುದು ಅಂತ ಹೇಳೋದಿಲ್ಲ, ನಾವು ಅದನ್ನು ಹಂಚಿಕೊಳ್ಳೋಣ. ನಮಗೆ ಗೊತ್ತಿರೋದನ್ನು ನಿಮಗೆ, ನಿಮಗೆ ಗೊತ್ತಿರೋದನ್ನು ನಮಗಾಗಿ ಸಮಾಜಕ್ಕೆ ಒಳಿತನ್ನು ಮಾಡೋಣ. ಆ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಚಾನಲ್ ನಿಮಗಾಗಿ ತೆರೆದಿದೆ.